ಎಂತಹ ಮೂಢ ನಂಬಿಕೆಗೆ ನಮ್ಮ ಜನ ಇಳಿದಿದ್ದಾರೆ ಅಂತ ಹೇಳಿದ್ರೆ, ಕಸದ ತೊಟ್ಟಿಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಕಸದ ತೊಟ್ಟಿಗಳು, ನಿಮಗೆ ಕಸದ ತೊಟ್ಟಿಗಳು ಅಂದ್ರೆ ಅರ್ಥ ಆಗುತ್ತೆ. ಅಂತಹ ತೊಟ್ಟಿಗಳಿಗೆ ಇದು ದೇವರು ಅನ್ನುವಂತಹ ರೀತಿಯಲ್ಲಿ ಪೂಜೆ ಮಾಡುವ ಅಜ್ಞಾನ ಇವತ್ತಿಗೂ ನಮ್ಮ ಭಾರತ ದೇಶದಲ್ಲಿ ನಡ್ಕೊಂಡು ಬರ್ತಾ ಇದೆ. ಅಷ್ಟೇ ಅಲ್ಲ ಬಂಧುಗಳೇ, ಪೆಂಡಾಲ್ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಈ ಪೆಂಡಲ್ಗಳಾಗ್ತಾರೆ ನೋಡಿ, ಆ ಪೆಂಡಲ್ಗಳ ಬೊಂಬುಗಳು, ಇದರಿನ ಬೊಂಬು ಏನಿರ್ತವೆ ಅವುಗಳಿಗೆ ದೇವರು ಅಂತೇಳಿ ಪೂಜೆ ಮಾಡ್ತಾ ಇದ್ದಾರೆ. ಇನ್ನ ನದಿಗಳಿಗೆ ಹಾಲನ್ನ ಒಯ್ದು ನದಿ ನೀರನ್ನೇ ಕಲುಷಿತಗೊಳಿಸ್ತಕ್ಕಂಥ ಹೀನಾಯ ಮಟ್ಟಕ್ಕೆ, ಅಜ್ಞಾನಕ್ಕೆ ನಮ್ಮ ನಾಳುವ ಪ್ರಭುತ್ವಗಳು ನೂಗ್ತಾ ಇದಾವೆ ಅನ್ನೋದಕ್ಕೆ ಇತ್ತೀಚಿನ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ಇನ್ನೊಂದು ಮೂಢನಂಬಿಕೆಗೆ ಉದಾಹರಣೆ ಕೊಡ್ತೀನಿ ಬಂಧುಗಳೇ. ಈ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥ ನಾಯಿ ಆಂಜನೇಯನ ದೇವಸ್ಥಾನ ಸುತ್ತುತ್ತೆ. ಅದನ್ನ ನೋಡ್ದಂತ ಈ ಅಂಧ ಬಕರು ಆ ರೋಗ ಪೀಡಿತ ನಾಯಿಯನ್ನ ದೇವರು ಅಂತೇಳಿ ಪೂಜೆ ಮಾಡ್ತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಂತಹ ಹೀನಾಯ ಮಟ್ಟಕ್ಕೆ ನಮ್ಮ ದೇಶದ ಜನರನ್ನ ನಮ್ಮ ಪ್ರಭುತ್ವ ನೂಗ್ತಾ ಇದೆ ಅಂತ ಹೇಳಿ. ಯಾಕೆ ನಾನು ಈ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ, ನಮ್ಮ ದೇಶದ ಜನರ ಮೂಢನಂಬಿಕೆಗೆ ಒಂದೆರಡು ಉದಾಹರಣೆ ಅಷ್ಟೇ. ಈ ರೀತಿ ಇಡೀ ದೇಶದ ಬಹುಪಾಲು ಜನ ಮೂಢನಂಬಿಕೆಯಲ್ಲಿ ಮಿಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ, ನಮ್ಮನ್ನ ಆಳುವ ಪ್ರಧಾನ ಮಂತ್ರಿಗಳೇ ಕೋವಿಡ್ ನ ಸಂದರ್ಭದಲ್ಲಿ ತಟ್ಟೆಯನ್ನ ಹಿಡಿದು ಆಚೆ ಬಂದು ಗಂಟೆ ಬಾರಿಸಿ ದೀಪಗಳು ನಚ್ಚಿರಿ ಅಂತ ಹೇಳಿದ್ದಂತ ಮಹಾತ್ಮರು ಈಗ ಮೊನ್ನೆ ಉತ್ತರ ಭಾರತದಲ್ಲಿ ಯಾವುದೋ ರಾಜ್ಯದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಎಲ್ರು ದೀಪ ಬೆಳಗ್ರಿ, ಬಡತನ ದೂರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಬಡತನ ದೂರ ಆಗ್ಬೇಕಂತ ಹೇಳಿದ್ರೆ ಸಿರಿತನದಲ್ಲಿರ್ತಕ್ಕಂಥ ದೊಡ್ಡ ಶ್ರೀಮಂತರ ಆಸ್ತಿ ಬಡ ಜನರ ಕೈಗೆ ಬರಂಗಾಗಬೇಕು. ಬಡ ಜನರು ಯಾರು ಭೂಹೀನರಿದ್ದಾರೆ, ಯಾರು ಉದ್ಯೋಗ ಇಲ್ದೇನೆ ಅಸಹಾಯಕರಾಗಿದ್ದಾರೆ, ಅವ್ರಿಗೆ ಉದ್ಯೋಗ ಸಿಗುವಂತಹ ಸಾರ್ವಜನಿಕ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು. ಅವರು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಪೂರಕವಾದಂತಹ ಕೈಗಾರಿಕಾ ನೀತಿಗಳನ್ನ ಜಾರಿಗೆ ತರಬೇಕು. ಅಂದ್ರೆ ಸಾರ್ವಜನಿಕ ಕೈಗಾರಿಕೆಗಳನ್ನ ಆರಂಭಿಸಬೇಕು. ಅಷ್ಟೇ ಅಲ್ಲ, ಕೃಷಿಯಲ್ಲಿ ಕೂಡ ನೀರಾವರಿ ಮಾಡ್ತಾ ರೈತರು ಕೃಷಿಗೆ ಅವಲಂಬನೆಯಾಗಿ ಬದುಕಲಿಕ್ಕೆ ಬೇಕಾದಂತಹ ಸ್ವಾವಲಂಬಿ ಕೃಷಿ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು. ಆಗ ಬಡತನದ ರೇಖೆಯ ಕೆಳಗಿರ್ತಕ್ಕಂಥ ಸಾಮಾನ್ಯ ಜನರು ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಬಿಟ್ಟು ಧ್ಯಾನ ಮಾಡ್ರಿ, ಪೂಜೆ ಮಾಡ್ರಿ ಅಂತ ಸಾಮಾನ್ಯ ಮುಗ್ಧ ಜನರಿಗೆ ಕರೆ ಕೊಡೋದು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಈ ದೇಶದ ಸಂಪತ್ತನ್ನ ಲೂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋದು. ಇಂತಹ ನೀತಿಗಳ ವಿರುದ್ಧ ವೈಜ್ಞಾನಿಕ ಮನೋಭಾವನೆ ಮೂಡಿಸಿಕೊಳ್ಳುವಂತಹ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ.